ತಿರುಗಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ನಿಮ್ಮನ್ನು ಕೆಳಗಿಳಿಯಲು, ನಿಮ್ಮನ್ನು ನಿರುತ್ಸಾಹಗೊಳಿಸಲು ಮತ್ತು ಆ ಆಶೀರ್ವಾದವನ್ನು ಆನಂದಿಸಿದಂತೆ ತಡೆಯಲು ಬಯಸುವ ಜನರು ಯಾವಾಗಲೂ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ನಿಮ್ಮಿಂದ ಹಾಗೂ ನಿಮ್ಮ ಮೂಲಕ ದೇವರು ತನ್ನ ಉದ್ದೇಶವನ್ನು ಪೂರೈಸಲು ಬಯಸುವಾಗ ಇಂತಹ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡ್ತೀರಿ? ನೀವು ಯಾರ ಕಡೆಗೆ ತಿರುಗುತ್ತೀರಿ? ಈ ಹೋರಾಟದಲ್ಲಿ ನೀವು ಹೇಗೆ ಹೋರಾಡ್ತೀರಿ? ಶತ್ರುಗಳು ನಿಮ್ಮನ್ನು ಸಮೀಪಿಸುವಾಗ ಭಯವಾಗುವುದು, ಕೋಪಗೊಳ್ಳುವುದು, ಭೀತಿಯಲ್ಲಿರುವುದು ಹಾಗೂ ಗಾಬರಿಯಾಗುವುದು ಸಹಜ. ಅಬ್ರಹಾಮನು ಐಗುಪ್ತಕ್ಕೆ ಓಡಿ ಹೋಗ್ತಾನೆ. ಹಾಗೆರಳು ಸಾರಳಿಂದ ಓಡಿ ಹೋಗ್ತಾಳೆ. ಗಿದ್ಯೋನನು ದ್ರಾಕ್ಷೆಯ ಆಲೆಯ ಮರೆಯಲ್ಲಿ ಅಡಗಿಕೊಳ್ಳುತ್ತಾನೆ. ಶಿಷ್ಯರು ಮುಚ್ಚಿದ ಬಾಗಿಲುಗಳ ಹಿಂದೆ ಇರ್ತಾರೆ. ಭಯ ನಿಮ್ಮನ್ನು ಕೆಳಗುರುಳಿಸಬಹುದು, ಬರಿದು ಮಾಡಬಹುದು, ಸೋಲಿನ ಅಂಚಿಗೆ ತಳ್ಳಬಹುದು, ಕೆಲವು ಬಾರಿ ಸಾವಿಗೂ ಕಾರಣವಾಗಬಹುದು. ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ ಅಧ್ಯಾಯ 20 ವಚನ 1-2. ಇದಾದ ಮೇಲೆ ಮೋವಾಬ್ಯರು, ಅಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಆರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಎಂಗೆದಿ ಎನ್ನಿಸಿಕೊಳ್ಳುವ ಹಚೆನೋನ್ ತಾಮಾರಿನಲ್ಲಿರುತ್ತಾರೆಂದು ತಿಳಿಸುವಾಗ ಯೆಹೋಷಾಫಾಟನು ಹೆದರುತ್ತಾನೆ. ಭಯ ನೈಸರ್ಗಿಕ ಪ್ರತಿಕ್ರಿಯೆ. ಇದು ನಿಮ್ಮನ್ನು ಕೆಳಗಿಳಿಯಬಹುದು, ಇಲ್ಲವೇ ನೀವು ಅದರ ಮೇಲೆ ಜಯಿಸಲು ಸಹಾಯ ಮಾಡಬಹುದು. ಯೆಹೋಷಾಫಾಟನು ಈ ಯುದ್ಧವನ್ನು ಹೇಗೆ ಎದುರಿಸಿದನು? 4 ಪದಗಳು. ಪೂರ್ವಕಾಲ ವೃತ್ತಾಂತ 2ನೇ ಪುಸ್ತಕ ಅಧ್ಯಾಯ 20 ವಚನ 3 ನಿರ್ಣಯಿಸಿಕೊಂಡು. ವಚನ 3 ದೇವರನ್ನು ಆಶ್ರಯಿಸಿಕೊಳ್ಳಲು. ವಚನ 17 ದೃಢವಾಗಿ ನಿಲ್ಲಿರಿ. ಮತ್ತೊಮ್ಮೆ ವಚನ 17 ರಕ್ಷಣಾ ಕಾರ್ಯವನ್ನು ನೋಡಿರಿ. ಮೊದಲನೆಯದಾಗಿ ಅವನು ನಿರ್ಣಯಿಸಿಕೊಂಡು, ಅವನು ಮಾಡಿದ ನಿರ್ಧಾರ. ಶತ್ರುಗಳು ಅವನ ಮೇಲೆ ದಾಳಿ ಮಾಡಲು ಬರುತ್ತಿರುವಾಗ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಲು ಅವನು ನಿರ್ಣಯಿಸಿಕೊಳ್ಳುತ್ತಾನೆ. ಅದೊಂದು ಉದ್ದೇಶಪೂರ್ವಕವಾದ ನಿರ್ಧಾರವಾಗಿತ್ತು. ಅವನು ತನ್ನ ನಿರ್ಧಾರದಲ್ಲಿ ಎಡುವುದಿಲ್ಲ, ತಕ್ಷಣವೇ ಮಾಡಿದ ನಿರ್ಧಾರವಾಗಿತ್ತು. ನಿರ್ಧರಿಸಿ ದೇವರನ್ನೇ ಆಶ್ರಯಿಸಲು ನಿರ್ಣಯಿಸುತ್ತಾನೆ. ಅದೊಂದು ಅಚಲವಾದ ನಿರ್ಧಾರವಾಗಿರ್ತದೆ. ಅದು ಎಷ್ಟೇ ದೊಡ್ಡ ಯುದ್ಧವಾಗಿರಲಿ ಅದು ಮುಖ್ಯವಲ್ಲ. ಅವನು ದೇವರನ್ನೇ ಆಶ್ರಯಿಸಲು ನಿರ್ಣಯಿಸುತ್ತಾನೆ. 2ನೇದಾಗಿ ದೇವರನ್ನು ಆಶ್ರಯಿಸುವುದು. ಆ ದಿಕ್ಕಿಗೆ ತಿರುಗುತ್ತಾನೆ. ಶತ್ರುಗಳು ತನ್ನ ಮೇಲೆ ದಾಳಿ ಮಾಡಲು ಸೇರುತ್ತಿದ್ದಾರೆ ಎಂದು ತಿಳಿದು ದೇವರನ್ನು ಅರಸುತ್ತಾನೆ. ಇತರೆ ಬಲವಾದ ಸೈನ್ಯಗಳ ಸಹಾಯಕ್ಕೆ ಮೊರೆ ಹೋಗದೆ ದೇವರೆಡೆಗೆ ತಿರುಗುತ್ತಾನೆ. ದೇವರನ್ನ ಅರಸಲು ಅವನಿಗೆ ಸಮಯವಿತ್ತೋ? ಶತ್ರುಗಳು ಸಮೀಪಿಸುತ್ತಿರಲಿಲ್ವೋ? ನಿಮ್ಮ ಹಾಗೂ ಶತ್ರುಗಳ ನಡುವಿನ ಅಂತರ ಎಷ್ಟೇ ಕಿರಿದಾಗಿರಲಿ ಅದು ಮುಖ್ಯವಲ್ಲ. ದೇವರು ಆ ಅಂತರವನ್ನು ಹೆಚ್ಚಿಸುತ್ತಾನೆ, ಇಲ್ಲವೇ ಆತನೇ ಆ ಅಂತರದಲ್ಲಿ ಬಂದು ನಿಲ್ಲುತ್ತಾನೆ. ನೀವು ಸರಿಯಾದ ಮಾರ್ಗದೆಡೆಗೆ ತಿರುಗಿದ್ದೀರಾ? ಅದನ್ನು ಖಚಿತಪಡಿಸಿಕೊಳ್ಳಿ. 3ನೇದಾಗಿ ದೃಢವಾಗಿ ನಿಲ್ಲಿರಿ. ವಚನ 17 ಆ ನಿರ್ಣಯ ಬೇಕಾಗಿತ್ತು. ನೀವು ಯುದ್ಧ ಮಾಡುವುದು ಅವಶ್ಯವಲ್ಲ, ನಿಮ್ಮ ಸ್ಥಳದಲ್ಲಿ ಸುಮ್ಮನೆ ನಿಲ್ಲಿರಿ ಎಂದು ಯೆಹೋಷಾಫಾಟನಿಗೆ ಹೇಳಲಾಗ್ತದೆ. ಅವನಿಗೆ ಸುಮ್ಮನೆ ನಿಲ್ಲಲು ಮಾತ್ರವೇ ಹೇಳಲಾಗ್ತದೆ. ವಿಶ್ವಾಸದಿಂದ ನಿಲ್ಲಲು, ದೃಢವಾಗಿ ನಿಲ್ಲಲು. ಯುದ್ಧವು ದೇವರಿಗೆ ಸೇರಿತು. ಈ ದೊಡ್ಡ ಸೈನ್ಯದ ಕಾರಣ ಭಯಪಡಬೇಡಿ, ಕಳವಳಗೊಳ್ಳಬೇಡಿ. ಯುದ್ಧವು ನಿಮ್ಮದಲ್ಲ, ದೇವರದು. 4ನೇದಾಗಿ ನೀವು ಇಲ್ಲಿ ಕಾಣುವುದು ರಕ್ಷಣಾ ಕಾರ್ಯ. ಅವನು ಅನುಭವಿಸಿದ ಬಿಡುಗಡೆ. ವಚನ 22 ಅವರು ಹಾಡಲು, ಕೃತಜ್ಞತಾ ಸ್ತುತಿ ಮಾಡಲು ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮೋನ್ಯರನ್ನು, ಮೋವಾಬ್ಯರನ್ನು, ಸೇಯಿರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿ ಪೂರ್ಣವಾಗಿ ಸಂಹರಿಸಲ್ಪಡುತ್ತಾರೆ. ಜ್ಞಾನೋಕ್ತಿ 21:31 ಹೇಳುವ ಹಾಗೆ ಅಶ್ವಬಲವು ಯುದ್ಧ ದಿನಕ್ಕಾಗಿ ಸನ್ನದ್ಧವಾಗಿದ್ದರು, ಜಯವು ಯೆಹೋವನಿಂದಲೇ. ನನ್ನ ಸ್ನೇಹಿತನೇ, ದೇವರು ನೀವು ಸಾಕ್ಷೀಕರಿಸಬೇಕೆಂದು, ರಕ್ಷಣಾ ಕಾರ್ಯವನ್ನು ನೋಡಬೇಕೆಂದು ಬಯಸುತ್ತಾನೆ. ದೇವರು ಇಸ್ರಾಯೇಲಿನ ಜನರಿಗೆ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಹೇಳಿದಾಗ ಆತನು ಅವರಿಗೆ, ನಾನು ನಿಮಗೆ ದೇಶವನ್ನು ಕೊಡುತ್ತೇನೆಂದು ಹೇಳುತ್ತಾನೆ.
ಅದು ಅವರು ನಂಬಿಕೆಯಿಂದ ಸ್ವೀಕರಿಸುವ ವಾಗ್ದಾನವಾಗಿತ್ತು. ಯುದ್ಧಗಳು ಅನೇಕವಿರಬಹುದು. ಯುದ್ಧಗಳು ದೊಡ್ಡದಾಗಿರಬಹುದು. ಯುದ್ಧಗಳು ಬೆದರಿಸಬಹುದು. ಯುದ್ಧಗಳು ಭಯವನ್ನು ಹುಟ್ಟಿಸಬಹುದು. ಆದರೆ ನೆನಪಿರಲಿ, ನಿಮ್ಮ ಹೃದಯ ದೇವರನ್ನು ಆಶ್ರಯಿಸಲಿ. ದೃಢವಾಗಿ ನಿಲ್ಲಿರಿ ಹಾಗೂ ರಕ್ಷಣಾ ಕಾರ್ಯವನ್ನು ನೋಡಿರಿ. ಮತ್ತೊಂದು ಬಗೆಯಲ್ಲಿ ಹೇಳಬೇಕಾದರೆ, ದೇವರನ್ನೇ ಆಶ್ರಯಿಸಿಕೊಳ್ಳುವ ನಿರ್ಧಾರವನ್ನು ಮಾಡಿರಿ. ದೇವರೊಳಗೆ ನಿಮ್ಮ ಮಾರ್ಗವನ್ನು ತಿರುಗಿಸಿರಿ. ಆತನನ್ನು ಹುಡುಕಿರಿ. ದೃಢವಾಗಿ ನಿಂತು ಬಿಡುಗಡೆಯನ್ನು ಅನುಭವಿಸುವ ಸಂಕಲ್ಪವನ್ನು ಹೊಂದಿರಿ. ಶುಭ ತಿಂಗಳು. ಆದರೆ ಈ ಪ್ರಶ್ನೆಯನ್ನು ಉತ್ತರಿಸಿ, ನೀವು ಸರಿಯಾದ ಮಾರ್ಗದೆಡೆಗೆ ತಿರುಗಿದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಲಿ.